ಇನ್ನು ವಕ್ಫ್ ವಿಚಾರದಲ್ಲಿ ಹಲವರು ಹೋಗಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇಲ್ಲ ಇದಕ್ಕೆಲ್ಲ ಅವಕಾಶ ಮಾಡಿಕೊಡಬಾರ್ದು, DC ಅವರ ಹಸ್ತಕ್ಷೇಪ ಇವೆಲ್ಲವೂ ಕೂಡ ಬೇಡ, ನಮ್ಮ ಜಾಗ ಅದು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಿಗೆ ಮೊರೆ ಹೋದಾಗ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು. ಹಾಗಿದ್ದಾಗ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ತಡೆ ಏನಾದರೂ ಕೊಡ್ತಾ ಅಥವಾ ಒಂದಿಷ್ಟು ಏನಾದರೂ ಬದಲಾವಣೆಯನ್ನು ಮಾಡ್ತಾ ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಏನಿದೆ ನೋಡಿ. ವಕ್ಫ್ ತಿದ್ದುಪಡಿ ಕಾಯ್ದೆ ತಡೆಗೆ ಸುಪ್ರೀಂ ಕೋರ್ಟ್ ನಕಾರ. ಕಾಯ್ದೆ ತಿದ್ದುಪಡಿಗೆ ಸೂಕ್ತ ಕಾರಣಗಳಿಲ್ಲ ಎಂದ ಸುಪ್ರೀಂ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ಮಧ್ಯಂತರ ಆದೇಶ ಪ್ರಕಟಿಸಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಕೊಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೇಂದ್ರದ ಕಾಯ್ದೆಯು ಸಂವಿಧಾನಬದ್ಧವಾಗಿಯೇ ಇದೆ ಅಂತ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಹೇಳಿದೆ. ಆದರೆ ಕಾಯ್ದೆಯಲ್ಲಿರುವ ಕೆಲ ನಿಬಂಧನೆಗಳಿಗೆ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಸಲಹೆ ನೀಡಿದೆ. ಅರ್ಜಿದಾರರು ಪ್ರಶ್ನಿಸಿದ ನಿಬಂಧನೆಗಳ ಪೈಕಿ ಕೆಲವಕ್ಕೆ ಮಾತ್ರ ಕೋರ್ಟ್ ತಡೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಮತ್ತು ನ್ಯಾಯಮೂರ್ತಿ AG ಮಸೀಹ್ ಇದ್ದ ಪೀಠವು ಮಧ್ಯಂತರ ಆದೇಶ ನೀಡಿದೆ. ಕಳೆದ ಏಪ್ರಿಲ್ನಲ್ಲಿ ಅಂಗೀಕಾರಗೊಂಡಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಿಂಧುತ್ವ ಪ್ರಶ್ನಿಸಿ ಹಲವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕಳೆದ ಮೇ 22ರಂದು ಆದೇಶ ಕಾಯ್ದಿರಿಸಿತ್ತು. ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಅರ್ಜಿದಾರರ ಪರ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಕಪಿಲ್ ಸಿಬಲ್ ವಾದಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ? ಒಬ್ಬ ವ್ಯಕ್ತಿ ಆಸ್ತಿಯನ್ನ ವಕ್ಫ್ ಅಂತ ಘೋಷಿಸುವ ಮುನ್ನ ಆತ ಕನಿಷ್ಠ 5 ವರ್ಷ ಮುಸ್ಲಿಂ ಆಗಿರಬೇಕೆಂಬ ನಿಯಮಕ್ಕೆ ತಡೆ. ಧರ್ಮ ಪಾಲನೆ ಮಾಡುವ ಎಂಬುದನ್ನು ಪರಿಶೀಲಿಸಲು ಸರ್ಕಾರ ಸ್ಪಷ್ಟ ನಿಯಮ ರೂಪಿಸಬೇಕು. ಅಲ್ಲಿವರೆಗೆ ಈ ನಿಯಮ ಜಾರಿಯಲ್ಲಿ ಇರುವುದಿಲ್ಲ. DCಗೆ ವೈಯಕ್ತಿಕ ನಾಗರಿಕ ಹಕ್ಕುಗಳನ್ನು ನಿರ್ಣಯಿಸಲು ಅನುಮತಿ ನೀಡುವ ನಿಯಮಕ್ಕೂ ಪೀಠ ತಡೆ ನೀಡದೆ ಹೋದರೆ ಅಧಿಕಾರ ಪ್ರತ್ಯೇಕತೆಯ ಉಲ್ಲಂಘನೆಯಾಗತ್ತೆ. ವಕ್ಫ್ ನ್ಯಾಯಮಂಡಳಿ ತೀರ್ಪು ಬರುವವರೆಗೆ ತೃತೀಯ ವ್ಯಕ್ತಿಗೆ ಹಕ್ಕುಗಳನ್ನು ಸೃಷ್ಟಿಸಲು ಅವಕಾಶ ಇರುವುದಿಲ್ಲ. ವಕ್ಫ್ ಸಂಸ್ಥೆಗಳಲ್ಲಿ ಮುಸ್ಲಿಮೇತರನ್ನ ಸೇರಿಸಿಕೊಳ್ಳುವ ನಿಬಂಧನೆಯ ಬಗ್ಗೆಯೂ ಪ್ರಸ್ತಾಪ. ರಾಜ್ಯ ವಕ್ಫ್ ಮಂಡಳಿಯಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರನ್ನ ಸೇರಿಸಿಕೊಳ್ಳಬಾರದು. 4ಕ್ಕಿಂತ ಹೆಚ್ಚು ಮುಸ್ಲಿಮೇತರನ್ನ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಸೇರಿಸಿಕೊಳ್ಳಬಾರದು. ವಕ್ಫ್ ಆಸ್ತಿಗಳ ನೋಂದಣಿಗೆ ಇರುವ ಅವಶ್ಯಕತೆಯನ್ನ ತಡೆ ಹಿಡಿಯಲು ಕೋರ್ಟ್ ನಕಾರ. ಈ ಸೆಕ್ಷನ್ 1995ರಿಂದ 2013ರವರೆಗೆ ನೋಂದಣಿ ಅಸ್ತಿತ್ವದಲ್ಲಿದೆ. ಇದು ಹೊಸದೇನಲ್ಲ ಎಂಬುದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿದೆ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆ ಸಂಬಂಧ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ಸುಪ್ರೀಂ ಆದೇಶದಿಂದ ದೇಶದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೇಂದ್ರದ ವಕ್ಫ್ ಕಾಯ್ದೆಗೆ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ ಎಂದಿದ್ದಾರೆ. ವಕ್ಫ್ ಭೂಮಿ ಉಳಿಯುವ ಕೇಂದ್ರದ ನಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಕಂಡ ಆಸ್ತಿಗಳಿಗೆ ಹಲವು ಕಡೆ ಬೋರ್ಡ್ ಹಾಕುವ ಕೆಲಸ ಆಗ್ತಿತ್ತು. ಈಗ ಇದಕ್ಕೆ ತಡೆ ಬಿದ್ದಿದೆ. ಕೇಂದ್ರ ಕಾಯ್ದೆ ತಂದಿದೆ. ರಾಜ್ಯ ಸರ್ಕಾರ ಇಲ್ಲಿ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡದೆ ಕೇಂದ್ರದ ಸೂಚನೆಗಳನ್ನು ಪಾಲಿಸಲಿ ಅಂತ MLC ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸಚಿವ ಮಹದೇವಪ್ಪ ಮಾತನಾಡಿ, ಕೋರ್ಟ್ ಸಂವಿಧಾನ ವಿಚಾರದಲ್ಲಿ ಸರಿಯಾದ ನಿರ್ಧಾರ ಮಾಡಿದೆ ಅನ್ಸುತ್ತೆ. ಹೀಗಾಗಿ ಕೋರ್ಟ್ ನಿರ್ಧಾರ ಸ್ವಾಗತ ಮಾಡ್ತೀವಿ ಎಂದಿದ್ದಾರೆ. ಇಡೀ ದೇಶವನ್ನ ಒಂದು ರೀತಿ ಭಯಭೀತ ಮಾಡಿದಂಥ ಈ ವಕ್ಫ್ ಬೋರ್ಡ್ ಬಿಲ್ ಏನಿತ್ತು, ಈಗ ಸುಪ್ರೀಂ ಕೋರ್ಟು ಸಹ ಆ ಕಾಯ್ದೆಯನ್ನು ಎತ್ತಿ ಹಿಡಿದಿದೆ. ಸ್ವಾಗತಾರ್ಹ ವಿಚಾರ. ದೇಶದಲ್ಲಿ ಕೋಟ್ಯಾಂತರ ಜನ ವಕ್ಫ್ ಬೋರ್ಡ್ ಸವಾಸದಿಂದ ಕೋಟ್ಯಾಂತರ ರೈತರು ಬೀದಿಗೆ ಬಂದಿದ್ರು. ಹಿಂದೂ ದೇವಸ್ಥಾನಗಳು ಸಹ ವಕ್ಫ್ ಬೋರ್ಡ್ ಹೆಸರಲ್ಲಿ ದಾಖಲಾಗಿತ್ತು. ಎಲ್ಲದಕ್ಕೂ ಒಂದು ರೀತಿ ಮುಕ್ತಿ ಸಿಕ್ದಂಗಾಗಿದೆ. ಕರ್ನಾಟಕದಲ್ಲೂ ಕೂಡ ಈ ಓಲೈಕೆಗಳನ್ನು ಬಿಟ್ಟು ಜನರನ್ನ ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ಬಿಟ್ಟು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ನ್ಯಾಯಾಲಯಗಳು ಅಂದರೆ ಅದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ರಕ್ಷಣೆ ಮಾಡುವ ಜವಾಬ್ದಾರಿ ಇದೆ. ಶಾಸನ ಮಾಡಿದ್ರು ಕೂಡ ಅದು ಸಂವಿಧಾನಕ್ಕೆ ಪೂರಕವಾಗಿದೆ ಇಲ್ಲವೋ ಅನ್ನೋದನ್ನ ಮಾಡುವಂಥದ್ದು ನ್ಯಾಯಾಲಯದ ಅಧೀನದಲ್ಲಿ ಬರುವಂಥ ವಿಷಯ. ಸಹಜವಾಗಿ ಅವರು ಸಂವೈಧಾನಿಕ ವಿಚಾರಗಳಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ. ಹೀಗಾಗಿ ನಾನು ಸ್ವಾಗತ ಮಾಡ್ತೀನಿ. ಒಟ್ಟಾರೆ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವೊಂದು ಅಂಶಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.